ನಮಸ್ಕಾರ ವೀಕ್ಷಕರೇ. ಜನೋದ್ಧಾರ ಮಾಡೋ ಸಲುವಾಗಿರೋ ರಾಜಕೀಯದಲ್ಲಿ ಜಾತಿ ವಿಷಬೀಜ ಬಿತ್ತಿ ಭಾರತೀಯರಿಂದ ತಿರಸ್ಕೃತಗೊಂಡಿರೋ ರಾಹುಲ್ ಗಾಂಧಿ ಮತ್ತೆ ಜಾತಿ ವಿಚಾರ ಇಟ್ಕೊಂಡು ಮುನ್ನೆಲೆಗೆ ಬರ್ತಾ ಇದ್ದಾರೆ. ತಮ್ಮವರ ಓಲೈಕೆ ಆಯ್ತು, ಒಬಿಸಿ ಹೆಸರಲ್ಲಿ ವಿಭಜನೆ ಮಾಡಿದ್ದಾಯ್ತು, ಹಿಂದುಳಿದವರನ್ನ ಬಳಸಿಕೊಂಡಿದ್ದಾಯ್ತು. ಈಗ ರಾಹುಲ್ ಟಾರ್ಗೆಟ್ ಮಾಡ್ತಾ ಇರೋದು ಮೇಲ್ವರ್ಗದವರನ್ನ. ತಮ್ಮ ಹೊಸ ಸಂದರ್ಶನದಲ್ಲಿ ಮೇಲ್ವರ್ಗದವರ ಮೇಲೆ ದ್ವೇಷ ಹುಟ್ಟು ಹಾಕೋದಕ್ಕೆ ಏನ್ ಮಾಡಬೇಕು ಆ ಕೆಲಸವನ್ನ ಅಚ್ಚುಕಟ್ಟಾಗಿ ರಾಹುಲ್ ಮಾಡಿದ್ದು ಶಿಕ್ಷಣ ಕಲಿತ ಭಾರತೀಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬಿಜೆಪಿ ರಾಹುಲ್ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದು ರಾಹುಲ್ ವಿರುದ್ಧ ಕಿಡಿ ಕಾರ್ತಾ ಇದೆ. ಇನ್ನೊಂದೆಡೆ ಗೃಹ ಸಚಿವ ಅಮಿತ್ ಶಾ ಕೂಡ ರಾಹುಲ್ರನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಶಾ ಆಡಿದ ಮಾತುಗಳು ಫುಲ್ ವೈರಲ್ ಆಗ್ತಾ ಇದ್ದು ರಾಗಾಗೆ ಮುಖಭಂಗ ಆಗಿದೆ. ಇನ್ನೂ ಒಂದಷ್ಟು ವಿಚಾರಗಳನ್ನ ಶಾ ಬಿಚ್ಚಿಟ್ಟಿದ್ದು ಪ್ರಮುಖ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ಭಾರತೀಯ ರಾಜಕೀಯದ ಅದರಲ್ಲೂ ರಾಜಕಾರಣಿಗಳ ದುರಂತ ಅಂದ್ರೆ ಏನ್ ಗೊತ್ತಾ? ಭಾಷಣದಲ್ಲಿ ಎಲ್ಲರೂ ಸಮಾನರು, ಸಮಾನತೆಗೆ ನಮ್ಮ ಆದ್ಯತೆ ಅನ್ನೋದು, ಅದೇ ಭಾಷಣದಲ್ಲಿ ಒಂದು ಸಮುದಾಯಕ್ಕೆ ಮಾತ್ರ ಆದ್ಯತೆ ಕೊಡ್ತೀವಿ ಅಂತ ಹೇಳೋದು. ಅಲ್ಲಿಗೆ ಅದ್ಯಾವ ಬದನೆಕಾಯಿ ಸಮಾನತೆ ಅನ್ನೋದು ಶಿಕ್ಷಣ ಪಡೆದವರು ಹಾಗೂ ಕಾಮನ್ ಸೆನ್ಸ್ ಇರುವವರ ಪ್ರಶ್ನೆ. ಹಾಗಾದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡೋದೇ ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲ. ಅದಕ್ಕೆ ಜಾತಿಯನ್ನ ತಾಳೆ ಹಾಕ್ಬೇಡಿ. ಮನುಷ್ಯತ್ವದ ಆಧಾರದಲ್ಲಿ ಯಾವ ಮನುಷ್ಯನ ಜೀವನ ಕಷ್ಟದಲ್ಲಿದ್ರೂ ಆತನಿಗೆ ಸಹಾಯ ಮಾಡಿ ಅನ್ನೋದನ್ನ ಎಲ್ಲರೂ ಒಪ್ತಾರೆ. ಆದ್ರೆ ಒಪ್ಪುವವರಿಗಿಂತ ಇದನ್ನ ಅರ್ಥ ಮಾಡ್ಕೊಳ್ಳದೆ ದೊಂಬಿ ಎಬ್ಬಿಸುವವರ ಸಂಖ್ಯೆ ಹೆಚ್ಚಿರೋದ್ರಿಂದ ರಾಹುಲ್ ಗಾಂಧಿ ಈಗ ಹೊಸ ಅಜೆಂಡಾದೊಂದಿಗೆ ಕಂಬ್ಯಾಕ್ ಮಾಡಿದ್ದಾರೆ. ಅದು ಮೆರಿಟ್ ಹಾಗೂ ಮೇಲ್ವರ್ಗ ಅನ್ನೋ ತಮ್ಮದೇ ಕಪೋಲ ಕಲ್ಪಿತ ಅಧ್ಯಯನದ ಬಗ್ಗೆ ಜನರ ಕಿವಿಗೆ ಕಿವಿಮಾತು ಹೇಳೋದಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ರಾಹುಲ್ ಹೇಳ್ತಾ ಇರೋದು ಏನು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟು ಇದು ಯಾವ ರೀತಿಯಲ್ಲಿ ಸರಿ ಅನ್ಸುತ್ತೆ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸಂದರ್ಶನವೊಂದರಲ್ಲಿ ರಾಹುಲ್ ಹೇಳೋದು ಈ ಮೆರಿಟ್ ಸಿಸ್ಟಮ್ ಅನ್ನೋದು ಸರಿ ಇಲ್ವಂತೆ. ಶಿಕ್ಷಣದಲ್ಲಿ ಮೆರಿಟ್ ಸಿಸ್ಟಮ್ ಮೇಲ್ವರ್ಗದವರ ದಬ್ಬಾಳಿಕೆಯನ್ನ ಸೂಚಿಸುತ್ತಂತೆ. ದಲಿತರು, ಹಿಂದುಳಿದವರಿಗೆ ಈ ಮೆರಿಟ್ ಸಿಸ್ಟಮ್ ನಿಂದ ಬಹಳ ಸಮಸ್ಯೆ ಆಗ್ತಾ ಇದೆಯಂತೆ. ಅವರ ಕಲ್ಚರ್, ಅವರು ಬೆಳೆದು ಬಂದ ವಾತಾವರಣ ಬೇರೆ ರೀತಿ ಇರುತ್ತೆ. ಅವರಿಗೆ ಮೆರಿಟ್ ಸಿಸ್ಟಮ್ ಸೆಟ್ ಆಗ್ತಾ ಇಲ್ವಂತೆ. ಹಾಗೆ ಮುಂದುವರೆದು ಇವತ್ತು ರಾಜಕೀಯದಲ್ಲಾದ್ರೂ ಅಷ್ಟೇ ಹಿಂದುಳಿದವರಿಗೆ ಕಾಂಗ್ರೆಸ್ ಆದ್ಯತೆ ಕೊಡುತ್ತೆ. ನಾವು ಅವರನ್ನ ಎಂಪಿ ಮಾಡ್ತೀವಿ, ಬಿಜೆಪಿಯು ಕೂಡ ಎಂಪಿ ಮಾಡುತ್ತೆ. ಆದರೆ ಅವರಿಗೆ ಪ್ರಮುಖ ಹುದ್ದೆಗಳನ್ನ ಕೊಡ್ತಾರಾ, ಡಿಸಿಷನ್ ಮೇಕಿಂಗ್ ಕೊಡ್ತಾ ಇಲ್ಲ, ಹಾಗೆ ಹೀಗೆ. ಇದೇ ಕಾರಣಕ್ಕೆ ನಮ್ಮ ಮೆರಿಟ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಹೇಳಿಕೆ ಕೇಳಿದ್ಮೇಲೆ ಸಹಜವಾಗಿಯೇ ವಿದ್ಯಾವಂತರಿಗೆ ನಗು ಬರುತ್ತೆ, ಕಾಮನ್ ಸೆನ್ಸ್ ಇರುವವರಿಗೆ ಕನ್ಫ್ಯೂಸ್ ಆಗುತ್ತೆ, ವಾಸ್ತವ ಗೊತ್ತಿರುವವರಿಗೆ ಕ್ಯಾಕರಿಸಿ ಉಗಿಬೇಕು ಅಂತ ಅನ್ಸುತ್ತೆ. ಮೊದಲಿಗೆ ಮೆರಿಟ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಒಂದು ಶಾಲೆಯಲ್ಲೋ ಕಾಲೇಜಿನಲ್ಲೋ ಅಥವಾ ಒಂದು ತರಗತಿಯಲ್ಲಿ ಇರೋ 50 ವಿದ್ಯಾರ್ಥಿಗಳ ಉದಾಹರಣೆ ತಗೊಂಡ್ರೆ ಅದರಲ್ಲಿ ಯಾರ ಗ್ರಹಿಕೆಯ ಶಕ್ತಿ ಎಷ್ಟಿದೆ ಅಂತ ಅಳೆಯೋದಕ್ಕೆ ಒಂದು ಮಾಪನ ಬೇಕಲ್ವಾ? ಅದೇ ತಾನೇ ಮೆರಿಟ್ ಅಂತ ಹೇಳೋದು. ಸರಿ, ಈ ಮೆರಿಟ್ ಅನ್ನ ಹೇಗಪ್ಪ ಕೊಡ್ತಾರೆ? ಯಾವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಎಷ್ಟು ಓದ್ತಾರೆ, ಓದಿದ್ದನ್ನ ಪರೀಕ್ಷೆ ಮೂಲಕ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ತಾನೇ ಸಿಗೋದು. ಎಲ್ಲಾದ್ರೂ ಜಾತಿ ಆಧಾರದಲ್ಲಿ ಪರೀಕ್ಷೆ ಫಲಿತಾಂಶ ಬರುತ್ತಾ? ಒಂದೇ ತರಗತಿಯಲ್ಲಿ ಎಲ್ಲರನ್ನೂ ಕೂರಿಸಿ ಪಾಠ ಮಾಡುವವರು ಏಕಕಾಲಕ್ಕೆ ಎಲ್ಲರಿಗೂ ಒಂದೇ ತರ ಹೇಳಿಕೊಟ್ಟು ಎಲ್ಲರಿಗೂ ಒಂದೇ ಸಲ ಎಕ್ಸಾಮ್ ಮಾಡಿ ಎಲ್ಲರಿಗೂ ಒಂದೇ ಎಕ್ಸಾಮ್ ಪೇಪರ್ ಕೊಡೋ ವ್ಯವಸ್ಥೆಯೇ ಎಲ್ಲಾ ಕಡೆ ಇರೋದು. ಆಮೇಲಿನದ್ದು ವಿದ್ಯಾರ್ಥಿಗೆ ಬಿಟ್ಟಿರೋದು. ತಮ್ಮ ಕೆಪಾಸಿಟಿ ಎಷ್ಟೋ, ತಾವು ಎಷ್ಟು ಓದಿದ್ದಾರೋ, ತಮ್ಮ ಡೆಡಿಕೇಶನ್ ಎಷ್ಟಿರುತ್ತೋ ಅದರ ಆಧಾರದ ಮೇಲೆ ರಿಸಲ್ಟ್ ಬರುತ್ತೆ. ಇಲ್ಲಿ ಜಾತಿ ಧರ್ಮ ಭೇದ ಇಲ್ವೇ ಇಲ್ಲ. ಇವತ್ತು ರಾಜಕೀಯ ನಾಯಕರು ತಮ್ಮ ಜೀವನ ನಡಿಬೇಕು ಅನ್ನೋ ಕಾರಣಕ್ಕೆ ಮೀಸಲಾತಿಗಳನ್ನ ಕೊಟ್ಟಿರ್ಬೋದು. ಆದ್ರೆ ಅದರ ಮಧ್ಯೆಯೂ ಯಾವುದೇ ಫೆಸಿಲಿಟಿ ಇಲ್ಲದೆ ಬೆಳೆದು ಬರ್ತಾ ಇರೋ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿನಿಯರಿದ್ದಾರೆ. ಮೀಸಲಾತಿ, ಜಾತಿ ಇದೆಲ್ಲವನ್ನ ಆಚೆ ಇಟ್ರು ಬೇರೆ ಬೇರೆ ಸಮುದಾಯಗಳಿಂದ ಬಂದವರು ಕೂಡ ಮೆರಿಟ್ ಪಡಿತಾ ಇದ್ದಾರೆ. ಇದರಲ್ಲೂ ರಾಹುಲ್ಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಹುಶಃ ವಿಷಯ ಬೇರೆನೇ ಇರ್ಬೋದು ಅನ್ನೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಂಥ ವಿಷಕಾರಿ ಮನಸ್ಥಿತಿಯಿಂದ ಮುಂದೆ ದೇಶದಲ್ಲಿ ಹೊಸ ರೀತಿಯ ದಂಗೆಗಳು ಏಳೋದು ಗ್ಯಾರಂಟಿ. ಇದಕ್ಕೆ ಕಡಿವಾಣ ಹಾಕದೆ ಬಿಟ್ರೆ ಭಾರತದ ಫ್ಯೂಚರ್ಗೆ ಸಮಸ್ಯೆ ಆಗೋದು ಗ್ಯಾರಂಟಿ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ. ಏನೋ ಇದೇ ವೇಳೆ ರಾಹುಲ್ ರಾಜಕೀಯದಲ್ಲೂ ಈ ಮೆರಿಟ್ ಇದೆ ಅನ್ನೋದನ್ನ ಹೇಳಿದ್ರು ಅಂತ ಹೇಳಿದ್ವಿ. ಬಿಜೆಪಿಯಲ್ಲಿ ಎಂಪಿ ಮಾಡ್ತಾರೆ, ಆದ್ರೆ ಡಿಸಿಷನ್ ಮೇಕಿಂಗ್ ಅನ್ನ ಹಿಂದುಳಿದವರಿಗೆ ಕೊಡ್ತಾ ಇಲ್ಲ ಅನ್ನೋದನ್ನ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡಿರೋ ಕಾಮನ್ ಸೆನ್ಸ್ ಇರೋ ಭಾರತೀಯರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದೇನಂದ್ರೆ, ಈ ಡಿಸಿಷನ್ ಮೇಕಿಂಗ್ ಅನ್ನ ನಿಮ್ಮ ಪಕ್ಷದಲ್ಲಿ ಯಾರಿಗೆ ಕೊಟ್ಟಿದ್ದೀರಾ ಅಂತ. ಈ ಪ್ರಶ್ನೆ ಮೊದಲು ಬರ್ತಾ ಇದ್ದ ಹಾಗೆ ತೋರಿಸೋದಕ್ಕೆ ಖರ್ಗೆಯನ್ನ ಕೂರಿಸಿದ್ದಾರೆ ಸರಿ. ಆದ್ರೆ ಖರ್ಗೆ ಯಾವತ್ತಾದ್ರೂ ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಂಡಿದ್ದಾರಾ? ಅಲ್ಲದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಸಾಮರ್ಥ್ಯ ಇರೋ ಹಿಂದುಳಿದವರು ಇಲ್ವೇ ಇಲ್ವಾ? ಅದ್ ಹೇಗೆ ಯಾವಾಗ್ಲೂ ನಿಮ್ಮ ಪಕ್ಷದಲ್ಲಿ ರಾಹುಲ್ ಫ್ಯಾಮಿಲಿಯವರೇ ಪ್ರಧಾನಿ ಹುದ್ದೆಗೆ ಆಯ್ಕೆ ಆಗೋದು? ಇದರ ಹಿಂದೆ ಯಾವ್ದಾದ್ರು ಮೆರಿಟ್ ಇದೆಯಾ? ಅಥವಾ ರಾಹುಲ್ಗಿಂತ ಬುದ್ಧಿವಂತ ವ್ಯಕ್ತಿಗಳು, ಅಸಾಮಾನ್ಯ ಪ್ರತಿಭೆಗಳು ಬೇರೆಯವರು ಯಾರು ಇಲ್ವೇ ಇಲ್ವಾ? ನೀವು ಅಂತವರನ್ನ ಮುಂದೆ ಬರೋದಕ್ಕೆ ಬಿಟ್ಟಿಲ್ವಾ? ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ.
ಅಂದಹಾಗೆ ರಾಹುಲ್ ಈ ವಿಚಾರವನ್ನ ಈಗ ಯಾಕೆ ಪ್ರಸ್ತಾಪ ಮಾಡ್ತಾ ಇರೋದು ಅನ್ನೋದು ಕೂಡ ಮುಖ್ಯವಾಗ್ತಾ ಇದೆ. ಕಾಮನ್ ಸೆನ್ಸ್ ಇರುವವರು ಹಾಗೂ ವಿದ್ಯಾವಂತರಿಗೆ ರಾಹುಲ್ ಹೇಳಿಕೆ ತಲೆ ಸರಿ ಇರುವವರು ಹೇಳೋ ಹೇಳಿಕೆ ಅಲ್ಲ ಅನ್ನೋದು ಗೊತ್ತಿದೆ. ಆದ್ರೂ ಈ ಹೇಳಿಕೆ ಬಂದಿದ್ ಯಾಕೆ ಅನ್ನೋದಕ್ಕೆ ಉತ್ತರವೇ ಒಂದು ದೇಶದಲ್ಲಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇರಬೇಕು ಅಂತೇನಿಲ್ಲ ಅನ್ನೋದು. ಈ ಹೇಳಿಕೆ ಬಗ್ಗೆ ಯಾರು ವಿಚಾರ ಮಾಡ್ತಾರೋ, ಯಾರು ವಿಮರ್ಶೆ ಮಾಡ್ತಾರೋ ಅವರ ಅಗತ್ಯತೆ ರಾಹುಲ್ಗೆ ಇಲ್ವೇ ಇಲ್ಲ. ಯಾರು ನಂಬ್ತಾರೋ ಅವರೇ ಬೇಕಾಗಿರೋದು. ಕಳೆದ ಬಾರಿ ಒಬಿಸಿ ಹೆಸರಲ್ಲಿ ವಿಭಜನೆ ಮಾಡೋ ಯತ್ನ ಫೇಲ್ ಆಯ್ತು. ದಲಿತರ ಹೆಸರು ಮುಂದಿಟ್ಕೊಂಡು ಮಾಡಿದ ಪಾಲಿಟಿಕ್ಸ್ ಅಂದುಕೊಂಡಂತೆ ರಿಸಲ್ಟ್ ಕೊಡ್ಲಿಲ್ಲ. ಈಗ ಹಿಂದೂಗಳನ್ನ ಡಿವೈಡ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ವಿಷಯ ಬೇಕಲ್ವಾ, ಅದು ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಹೇಗೋ ಅಲ್ಪಸಂಖ್ಯಾತರು ಗಟ್ಟಿಯಾಗಿ ಜೊತೆಗಿದ್ದಾರೆ. ಈಗ ಏನಿದ್ರು ಭಾರತದ ಮೂಲ ಧರ್ಮವನ್ನ ಒಡೆದು ಒಂದಷ್ಟು ವೋಟ್ಗಳನ್ನ ಆಡ್ ಆನ್ ಮಾಡ್ಕೊಳ್ಳೋದು, ಇದೇ ಕಾರಣಕ್ಕೆ ಈ ಹೊಸ ತಂತ್ರ ಅಂತ ಹೇಳಲಾಗ್ತಾ ಇದೆ. ಏನೋ ಜಾತಿ ಜಾತಿ ಅಂತ ಸದಾ ರಗಳೆ ಮಾಡೋ ರಾಹುಲ್ಗೆ ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋ ಎಕ್ಸಾಂಪಲ್ ಒಂದನ್ನ ಬಿಜೆಪಿ ನಾಯಕ ದಿನೇಶ್ ಶರ್ಮಾ ಕೊಟ್ಟು ಟಾಂಗ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಭೇದ ಇದೆ ಹಾಗೆ ಹೀಗೆ ಅಂತ ಯಾವಾಗ್ಲೂ ಕೂಗಾಡ್ತೀರಾ, ಆದ್ರೆ ಭಾರತದ ಇತಿಹಾಸದಲ್ಲೇ ದೊಡ್ಡ ಕುಂಭಮೇಳ ಮೊನ್ನೆ ಅಷ್ಟೇ ಯಶಸ್ವಿಯಾಗಿ ನಡೆದಿದೆ. ಅಲ್ಲಿ ಯಾರು ಯಾರ ಜಾತಿಯನ್ನು ಕೇಳಲಿಲ್ಲ, ಯಾರು ಯಾರನ್ನ ಅವಮಾನ ಮಾಡಿದ ಘಟನೆಗಳು ಆಗ್ಲಿಲ್ಲ, ಯಾರಿಗೂ ಡೆಂಗ್ಯೂ ಮಲೇರಿಯಾ ಬರಲಿಲ್ಲ, ಯಾರು ಇನ್ನೊಬ್ಬರ ಮೇಲೆ ಕಲ್ಲನ್ನ ಎಸಿಲಿಲ್ಲ. ಇದು ಸನಾತನ ಧರ್ಮದ ಅಸಲಿ ತಾಕತ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಪ್ರತಿ ಸಲವೂ ಜಾತಿ ಜಾತಿ ಅಂತಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಲ್ರೆಡಿ ನೀವು ಈ ರೀತಿ ಮಾಡಿ ಸೋತಿದ್ದೀರಾ, ಇನ್ನೂ ಜಾಸ್ತಿ ಮಾತಾಡಿ ಇನ್ನೂ ಸೋಲ್ತೀರಾ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಏನೋ ಅತ್ತ ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಕೂಡ ರಾಹುಲ್ ಗಾಂಧಿಗೆ ಸರಿಯಾದ ಹೊಡೆತ ಕೊಟ್ಟಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಅವರು, ಒಬ್ಬ ಲೀಡರ್ ಕೆಲ ದಿನಗಳ ಹಿಂದೆ ಕಾಶ್ಮೀರಕ್ಕೆ ಹೋಗಿ ಹಿಮದಲ್ಲೇ ಹೋಳಿ ಆಡಿ ಎಂಜಾಯ್ ಮಾಡಿ ಬಂದಿದ್ರು. ಆಮೇಲೆ ಮೈಕ್ ಮುಂದೆ ಬಂದು ನಾನು ದೂರದಲ್ಲಿ ಟೆರರಿಸ್ಟ್ ಗಳನ್ನ ನೋಡಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾರಿಗೆ ಕಣ್ಣಲ್ಲೇ ಟೆರರಿಸ್ಟ್ ಇರ್ತಾರೋ ಅವರಿಗೆ ಎಲ್ಲಾ ಕಡೆ ಉಗ್ರರು ಕಾಣಿಸುವುದು ಸಹಜವೇ. ಭಾರತದಲ್ಲಿ ಉಗ್ರರನ್ನ ಪೋಷಿಸೋ ವಿಜೃಂಭಿಸೋ ಯಾವ ರಾಜಕೀಯ ಐಡಿಯಾಲಜಿಗಳಿಗೆ ನಾನು ಆಸ್ಪದ ಕೊಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇನ್ನೊಂದೆಡೆ ಮಣಿಪುರದ ಬಗ್ಗೆಯೂ ಓಪನ್ ಆಗಿ ಮಾತನಾಡುವ ಮೂಲಕ ಅಜೆಂಡಾ ಸೃಷ್ಟಿ ಮಾಡುವವರಿಗೆ ಶಾ ಹೊಡೆತ ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ಕುಕಿ ಹಾಗೂ ಮೈತೇಯಿ ಸಮುದಾಯಗಳ ನಡುವೆ ಸಮಸ್ಯೆ ಇತ್ತು. ಅದೇ ಕಾರಣಕ್ಕೆ ಗಲಭೆ ನಡೆದಿತ್ತು. ಈಗ ಪರಿಸ್ಥಿತಿ ತಿಳಿಯಾಗಿದ್ದು ಎಲ್ಲವೂ ಸುಧಾರಣೆಗೆ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಭಾರತದಲ್ಲಿರೋ ಜನರು ಮುಟ್ಟಾಳರು, ದಡ್ಡನ್ ಮಕ್ಕಳು ಅಂತ ಹೇಳಿ ಮಣಿಪುರ ಅಜೆಂಡಾವನ್ನ ಕ್ರಿಯೇಟ್ ಮಾಡೋ ಕೆಲಸ ಆಗಿತ್ತು. ಆದ್ರೆ ದಿನ ಕಳೆದಂತೆ ಸತ್ಯಾಂಶಗಳು ಹೊರ ಬರ್ತಾ ಇದ್ದು ಜನರ ಕಣ್ತರಿಸೋ ಕೆಲಸಗಳು ಆಗ್ತಾ ಇದೆ. ಒಟ್ನಲ್ಲಿ ಒಂದಾದ ನಂತರ ಒಂದು ಅಜೆಂಡಾಗಳು ರಾಹುಲ್ ಕಡೆಯಿಂದ ಬರ್ತಾ ಇದೆ. ಇದನ್ನೆಲ್ಲ ಮಾಡ್ತಾ ಇರೋ ರಾಹುಲ್ರನ್ನ ವಿರೋಧಿಸಬೇಕೋ ಅಥವಾ ಅವರ ಹಿಂದೆ ನಿಂತು ಮಾಡಿಸ್ತಾ ಇರುವವರನ್ನ ವಿರೋಧಿಸಬೇಕು ಅನ್ನೋದು ಭಾರತೀಯರಿಗೆ ಗೊಂದಲ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.